ಅಗಸ್ತ್ಯ, ಏನು ಸ್ಕೂಲ್ ವರ್ಕಾ? ಹಾಂ, ಸರಿ, ನೀವು ವರ್ಕ್ ಮಾಡಿ. ಒಂದಾ ಯಾಕಿನ್ನೂ ಮಲಗಿಲ್ಲ ನೀವು? ನಿದ್ದೆ ಬಂದಿಲ್ವಾ? ಹೇಗೆ ನಿದ್ದೆ ಬರುತ್ತೆ ಅಗಸ್ತ್ಯ? ನಾನು ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಇಂಥ ಟೈಮಲ್ಲೇ ಆ ಕಾವೇರಿನ ಮನೆ ಕರ್ಕೊಂಡು ಬಂದಿದ್ದೀರಾ. ನಮ್ಗಳ ಮುಖ ನೋಡಿದ್ರೇ ಉರಿಯುತ್ತೆ. ಸಾಲದು ಅಂತ ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡೋಕ್ಕೆ ಹೋದ್ರೆ ಅವ್ರ ಜೊತೆನೂ ಅಷ್ಟು ಸಲಹೆಯಿಂದ ಮಾತಾಡ್ತಿದ್ದೀರಾ. ಅವ್ರ ಜೊತೆ ಎಲ್ಲ ಸಲಹೆಯಿಂದ ಮಾತಾಡೋದು ನೆನೆಸ್ಕೊಂಡ್ರೆ ನನಗೆ ನಿದ್ದೆ ಸಹ ಬರಲ್ಲ, ಗೊತ್ತಾ? ನೀವು ಯಾರ ಜೊತೆ ಕ್ಲೋಸ್ ಆದರೂ ನಾನು ಅದನ್ನು ಸಹಿಸ್ಕೊಳ್ಳಲ್ಲ. ಹಾಗಂದರೆ ಹೇಗೆ ಬೃಂದ? ಎಲ್ಲರಿಗೂ ಅವ್ರದ್ದೇ ಆದಂಥ ಸೋಷಿಯಲ್ ಲೈಫ್ ಇರುತ್ತಲ್ವ? ಯಾರ ಜೊತೆನೂ ಮಾತಾಡದೆ ಯಾವಾಗಲೂ ಮನೇಲೇ ಇರೋಕ್ಕಾಗತ್ತಾ? ನನಗದೆಲ್ಲ ಗೊತ್ತಿಲ್ಲ ಅಗಸ್ತ್ಯ. ನನಗದೆಲ್ಲ ಇಷ್ಟ ಆಗಲ್ಲ. ನಾನು ಇರೋದೇ ಹೀಗೆ. ನೀವೇನು ಬೇಕಾದರೂ ಅಂದ್ಕೊಳ್ಳಿ. ಅದರಲ್ಲೂ ಆ ಕಾವೇರಿನ ಮತ್ತೆ ಮನೆಗೆ ಕರ್ಕೊಂಡು ಬಂದಿದ್ದಂತೂ ನನಗೊಂದು ಚೂರು ಇಷ್ಟ ಆಗಿಲ್ಲ. ಕೇಳಿದ್ರೆ ಅಜ್ಜಿ ಹೇಳಿದ್ರು ಅಂತ ಹೇಳ್ತೀರಾ. ಅಟ್ಲೀಸ್ಟ್ ಹೋಗುವಾಗ ನನಗೆ ಹೇಳ್ಬಿಟ್ಟಾದ್ರೂ ಹೋಗ್ಬೋದಿತ್ತು ತಾನೆ? ಅದನ್ನೂ ಮಾಡಿಲ್ಲ. ನೀವು ಎಲ್ಲಿರ್ತೀರಾ, ಏನು ಮಾಡ್ತಿರ್ತೀರಾ ನನಗೇನು ಗೊತ್ತಿರಲ್ಲ. ಹೀಗಾದ್ರೆ ಹೇಗೆ ಅಗಸ್ತ್ಯ? ಮದುವೆ ಕೆಲಸಗಳು ಅಂತೆಲ್ಲ ಇರತ್ತಲ್ವ ಬೃಂದ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಎಲ್ಲ ಸಲನೂ ನಿಮ್ಗೆ ಹೇಳೋಕ್ಕಾಗಲ್ಲ ಅಲ್ವಾ? ಆ್ಯಂಡ್ ಕಾವೇರಿ ಅವರಿಂದ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಕಾವೇರಿ ಅವರು ಅಜ್ಜಿ ಜೊತೆ ಇರ್ತಾರೆ ಬೃಂದ. ಈ ಮ್ಯಾಟರ್ ನಾವು ಆಗಲೇ ಡಿಸ್ಕಸ್ ಮಾಡಾಗಿದೆ ಅಲ್ವಾ? ನೀವು ಮತ್ತೆ ಇದನ್ನೇ ಮಾತಾಡ್ತೀನಿ ಅಂತ ಅಂದರೆ ನಾನು ಯಾವುದೋ ಬೇರೆ ಕೆಲಸದಲ್ಲಿದ್ದೆ, ಅದು ಅರ್ಧ ಆಗಿದೆ. ಓಕೆ, ಆ ಮ್ಯಾಟ್ರು ಬಿಡಿ. ನನಗೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತದೆ. ಕರ್ಕೊಂಡು ಹೋಗ್ತೀರಾ? ವಾಟ್, ಇವಾಗಲಾ? ಇಟ್ಸ್ ಆಲ್ರೆಡಿ ಟೂ ಲೇಟ್ ಅಂತ. ಲೇಟ್ ಆಯ್ತಾ? ಇಲ್ವಲ್ಲ ಅಗಸ್ತ್ಯ, ನಾವಿಬ್ಬರೇ ಎಲ್ಲಾದರೂ ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣವಾ? ಯಂಗ್ ಕಪಲ್ಸ್ಗೆ ಇದೆ ಕರೆಕ್ಟ್ ಟೈಮ್. ನೈಟ್ ಔಟ್, ನೈಟ್ ಡ್ರೈವ್ ಎಲ್ಲಾದರೂ ಹೋಗ್ಬಿಟ್ಟು ಬರ್ಬೋದು, ಚೆನ್ನಾಗಿರುತ್ತೆ. ಆದರೂ ವೃಂದ, ಈ ಟೈಮಲ್ಲಿ ಬೇಡ, ಇನ್ನೊಂದು ದಿನ ಹೋಗೋಣ ನಾವು. ಕಮೋನ್ ಅಗಸ್ತ್ಯ, ಓಲ್ಡ್ ಜನ್ರೇಷನ್ ಥರ ಟೈಮ್ ಆಗಿದೆ, ಲೇಟ್ ಆಗ್ತದೆ ಅಂತ ಹೇಳ್ತಿದ್ದೀರಲ್ಲ. ನೀವೇನು ಆ ಥರ ಎಲ್ಲ ಹೇಳೋದಕ್ಕೆ ಚಿಕ್ಕ ಮಗುನಾ? ಸುಮ್ಮನೆ ಬನ್ನಿ ನೀವು. ಇವತ್ತು ಸುತ್ತಾಡಿದ್ರೆ ನಾಳೆಯಿಂದ ನೀವೇ ಹೋಗೋಣ ಅಂತ ಅಂತೀರಾ. ಬನ್ನಿ ಪ್ಲೀಸ್ ವೃಂದ, ನಾನೊಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದೀನಿ. ಬೇರೆ ಯಾವತ್ತಾದ್ರೂ ಒಂದು ದಿನ ಹೋಗೋಣ, ಆಯಿತಾ? ಹೌದಾ? ಸರಿ ಆಯಿತು. ಇನ್ನೊಂದು ದಿನ ಪಕ್ಕ ಕರ್ಕೊಂಡು ಹೋಗಬೇಕು, ಪ್ರಾಮಿಸ್ ಮಾಡಿ. ಈವೆನ್ ಬೃಂದ, ನನ್ನನ್ನು ಒಳ್ಳೆ ಚಿಕ್ಕ ಮಗು ಥರ ನೋಡ್ತಾ ಇದ್ದೀರಲ್ಲ. ಇಷ್ಟಕ್ಕೆಲ್ಲ ಯಾರಾದರೂ ಪ್ರಾಮಿಸ್ ಮಾಡ್ತಾರಾ? ಈಗ ತುಂಬ ಲೇಟ್ ಆಗಿದೆ ಅಲ್ವಾ? ನೀವು ಹೋಗಿ ಮಲ್ಕೊಳ್ಳಿ. ನಾನು ಒಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದೀನಿ, ಅದನ್ನು ಮುಗಿಸಿ ನಾನು ಮಲಗಬೇಕು. ಹೋಗಲೇಬೇಕಾ? ಕೆಲಸ ಇದೆ ಅಲ್ವಾ ನನಗೆ. ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಹಲೋ ಅಜ್ಜಿ, ಹೇಳಿ. ಕಾವೇರಿ, ಎಷ್ಟೊತ್ತಿಗೆ ಹೋಗಿ ತಲುಪಿದ್ರಿ? ಏನೂ ತೊಂದರೆ ಆಗಲಿಲ್ಲ ತಾನೇ? ಆರಾಮಿದ್ದೀರಾ? ಹಾಂ ಅಜ್ಜಿ, ಆಗ್ಲೇ ಬಂದು ತಲುಪಿದ್ವಿ. ಹುಷಾರಾಗಿ ಬಂದ್ವಿ ಅಜ್ಜಿ. ಆದರೆ ನಿಮಗೆ ಕರೆ ಮಾಡೋದು ಮರ್ತು ಹೋದೆ ಅಷ್ಟೆ. ತೊಂದರೆ ಇಲ್ಲ ಕಾವೇರಿ. ಭಾಳ ದಿವಸದ ಮೇಲೆ ಹೋಗಿದ್ಯಾ? ಅಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ನನ್ನನ್ನು ಮರ್ತು ಬಿಟ್ಟಿದ್ಯಾ. ಸರಿ, ವಾಯ್ಸ್ ಯಾಕೆ ಒಂಥರ ಇದೆಯಲ್ಲ? ಅಲ್ಲೇನಾದರೂ ಆಯ್ತಾ? ಯಾರಾದರೂ ಕೋಪ ಮಾಡಿಕೊಂಡು ನಿನ್ನ ಮೇಲೆ? ಹಾಗೇನಿಲ್ಲ ಅಜ್ಜಿ. ಮತ್ತ್ಯಾಕೆ ಧ್ವನಿ ಒಂಥರ ಇದೆ? ಇಲ್ಲಿಂದ ಪ್ರಯಾಣ ಮಾಡುವಾಗ ಗಾಯ, ನೋವು ಜಾಸ್ತಿ ಆಗಿದೆಯಾ? ಹಾಂ, ಸ್ವಲ್ಪ ತಲೆ ಗಿಮ್ಮಂತಿದೆ ಅಷ್ಟೆ. ನೋಡು, ಆರಾಮಾಗಿ ಕಣ್ ತುಂಬ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಹೇಗೋ ನೀನ್ ನಿನ್ ಗಂಡನ ಜೊತೆಗಿದ್ಯಲ್ಲ. ಅವನಂತೂ ನಿನ್ನನ್ನ ರಾಣಿ ತರ ನೋಡ್ಕೋತಾನೆ. ಗಂಡನ ಪ್ರೀತಿಲಿ ನೋವೆಲ್ಲ ಮರ್ತೋಗುತ್ತೆ. ನಮಸ್ಕಾರ ಬೀಗ್ರೆ. ಅಲ್ಲ, ನಮ್ಮನೆ ಹೆಣ್ಮಗಳು ನೀವು ಹೀಗ ನೋಡ್ಕೊಳ್ಳೋದು? ಇಲ್ಲ ಬಿಡಿ,
ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಏನೋ ಅಚಾತುರ್ಯ, ಕೈ ಮೀರಿ ಆಗೋಯ್ತು. ತುಂಬಾ ಏಟಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನೇ ತಪ್ಪು ಮಾಡ್ಬಿಟ್ಟೆ. ದೇವಸ್ಥಾನಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಅಯ್ಯೋ ನೀವು ಅಷ್ಟೊಂದು ಗಾಬರಿ ಮಾಡ್ಕೋಬೇಡಿ. ನಾನೇನದನ್ನು ತುಂಬಾ ಸೀರಿಯಸ್ ಆಗಿ ಹೇಳಿಲ್ಲ, ತಮಾಷೆಯಾಗಿ ಹೇಳಿದೆ ಅಷ್ಟೇ. ಅಲ್ಲ, ಏನಾದ್ರೂ ಆಗೋದಿದ್ರೆ ಏನ್ ನಮ್ ಕೈಲಿದೆಯಾ? ಅದೆಲ್ಲ ನಾವಿರೋ ಎಚ್ಚರಿಕೆಯಲ್ಲಿ ಇರ್ತೀವಿ. ಆದ್ರೂ ನಮ್ ಕೈ ಮೀರೋ ಕೆಲವು ಸಲ ಆಗತ್ತಲ್ಲ. ಏನು ಯೋಚನೆ ಮಾಡಬೇಡಿ. ಈಗ ಕಾವೇರಿ ನಿಮ್ಮನೆ ಮಗಳು ಮಾತ್ರ ಅಲ್ಲ ಬೀಗ್ರೆ, ನಮ್ಮನೆ ಮಗಳು ಕೂಡ. ಅವಳನ್ನ ನಾವು ತುಂಬಾ ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ, ಯೋಚನೆ ಮಾಡಬೇಡಿ. ನಿಮ್ ಮನೆಯಲ್ಲಿ ಅವಳು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಬೀಗ್ರೆ. ಆದ್ರೂ ಹೋದ್ರು ಏನು ಬೇಡ, ಅವಳು ಯೋಚನೆ ಬಿಟ್ಬಿಡಿ. ಅವಳು ನಮ್ಮ ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಸುಖವಾಗಿ ಇರ್ತಾಳೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಾವೇರಿ ಈಗ ಔಟ್ ಹೌಸ್ ಅಲ್ಲಿ ಇಲ್ಲ, ನಮ್ಮ ಮನೆಯಲ್ಲಿ ನಮ್ ಜೊತೆಗೆ ಇದ್ದಾಳೆ. ಅಂದ್ರೆ ವಿಷಯ ಎಲ್ಲಾರ್ಗೂ ಬೀಗ್ರೆ, ಕಾವೇರಿ ಈಗ ನಮ್ಮ ಅಮ್ಮನ ರೂಮ್ವರೆಗೂ ಬಂದಿದ್ದಾಳೆ. ಅಮ್ಮನ ರೂಮ್ವರೆಗೂ ಬಂದೊಳಗೆ ಗಂಡನ್ ರೂಮ್ ಸೇರ್ಸೋದಿಕ್ಕೆ ನನಗೆ ಅಮ್ಮಂಗೆ ಕಷ್ಟ ಆಗತ್ತಾ? ಏನು ಯೋಚನೆ ಮಾಡಬೇಡಿ ಬೀಗ್ರೆ, ಒಳ್ಳೆ ಟೈಮ್ ಶುರು ಆಗ್ತಾ ಇದೆ. ಒಳ್ಳೇದಾಗೋದಕ್ಕೆ ಸ್ವಲ್ಪ ಕಾಯ್ಬೇಕು ಅಷ್ಟೇ. ಖಂಡಿತವಾಗ್ಲೂ ಪ್ರತಿಯೊಂದರಲ್ಲೂ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡಬೇಡಿ. ಓನಿಡ್ಲ? ಸರಿ ಬೀಗ್ರೆ. ನೋಡಮ್ಮ ಕಾವೇರಿ, ತವ್ರ ಮನೆಯಿಂದ ಫೋನ್ ಮಾಡಿದಾಗ ಅವ್ರ ಜೊತೆ ಹತ್ಕೊಂಡು ಮಾತಾಡಬಾರ್ದು. ನೀನು ಹೀಗೆ ಫೋನಲ್ಲಿ ಹತ್ರೆ ಅಲ್ಲಿ ಅವ್ರಿಗೆ ಆತಂಕ ಆಗೋದಿಲ್ವಾ ಹೇಳು? ಎದುರಿಗಿದ್ದಾಗ ಸಮಸ್ಯೆ ಹೇಳ್ಕೊಂಡು ದುಃಖ ವ್ಯಕ್ತಪಡಿಸೋದು ಒಂದಾದ್ರೆ, ಅವ್ರು ಇಲ್ಲದೆ ಇರುವಾಗ ನಾವು ಹತ್ಕೊಂಡು ದುಃಖ ಹೇಳಿದ್ರೆ ಅದಕ್ಕೆ ಬೇರೆನೇ ಅರ್ಥ ಬರುತ್ತಮ್ಮ. ಹಾಗೆಲ್ಲ ಅಳಬಾರ್ದು. ಹೌದು ಮಾವ, ಆದ್ರೆ ನಂಗೆ ಯಾಕೋ ತುಂಬಾ ದುಃಖ ಆಗ್ತಿತ್ತು. ಹೌದಮ್ಮ, ಸಹಜಾನೆ. ಇಲ್ಲಿ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ. ಆದ್ರೆ ನೀನ್ ಆತಂಕ ಪಟ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಟೈಮ್ ಆಯ್ತು, ಮಾತ್ರೆ ತಗೋಬೇಕು, ಆರೋಗ್ಯ ನೋಡ್ಕೋಬೇಕಲ್ವಾ? ಬಾ ಹೋಗೋಣ. ಬಾ ಅಮ್ಮ. ಗಿರಿಯಂತಿ, ಏನು ಅವಸರ ನಿಮಗೆ? ಜೋ ಸರ್ ಬಿಡಿ, ಅಜ್ಜಿ ಕೊಠಡಿ ಹತ್ರ ಹೋಗ್ತಿದ್ದೆ. ಈಗ ಅವ್ರು ಹುಡುಕ್ತಾ ಇರಲ್ವಾ ನನ್ನ? ಕಾವೇರಿ ಅವರೇ, ನೀವು ಮನೇಲೆಲ್ಲೋ ಕಾಣಿಸ್ತಿಲ್ಲ ಅಂತಂದ್ರೆ ನನ್ನ ಜೊತೆಗೆ ಇರ್ತೀರಾ ಅಂತ ಅವ್ರಿಗೆ ಗೊತ್ತಾಗತ್ತೆ ಬಿಡಿ. ಅಯ್ಯೋ ಸರ್, ಮನೆ ತುಂಬಾ ಜನ ಇದ್ದಾರೆ. ಅಜ್ಜಿನ ಬಿಟ್ಟು ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅಷ್ಟೇ. ಅಷ್ಟೇನೂ ಇಲ್ಲ, ಇಷ್ಟೇನೂ ಇಲ್ಲ. ಬನ್ನಿ, ನೀವು ಬನ್ನಿ. ಸರ್, ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ. ಏನ್ ಸರ್ ಇದೆಲ್ಲ? ನನ್ನ ಬಟ್ಟೆಗಳೆಲ್ಲ ಇಲ್ಲಿ. ನಿನಗೇನು ನಾನು ನೀಡಲೇ. ಎಸ್ ಕಾವೇರಿ, ಇದೆಲ್ಲ ಇರ್ಬೇಕಾಗಿರೋ ಜಾಗ ಇಲ್ಲೇ ತಾನೇ ಕಾವೇರಿ ಅವರೇ? ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಸರ್, ಇದೆಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ಏನ್ ಗತಿ? ಇವಾಗ ದಿಸ್ ಮದುವೆ ಆಗತ್ತಲ್ವಾ, ಈ ಮನೆಯಲ್ಲಿ ಇದೇ ರೂಮಲ್ಲಿ ಇಬ್ಬರು ಗಂಡ ಹೆಂಡತಿ ಥರ ಇರ್ತೀವಿ. ಇಬ್ಬರು ಹೊಸ ಲೈಫ್ ಶುರು ಮಾಡೋಣ, ಆಯಿತಾ? ಸರ್, ಇದೆಲ್ಲ ಆಗುತ್ತಾ? ಇವತ್ತೆಲ್ಲ ನಾಳೆ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಲೇಬೇಕಲ್ಲ ಹೆಂಡತಿ. ಇಲ್ಲ ಅಂದರೆ ನಾವಿಬ್ಬರು ಒಟ್ಟಿಗೆ ಹೇಗಿರೋಕ್ಕಾಗತ್ತೆ?
ಎಲ್ಲರ ಮುಂದೆ ನಾವಿಬ್ಬರು ಗಂಡ ಹೆಂಡತಿ ಆಗಿರಬೇಕು ಅಂತ ಅಂದರೆ ನಾವು ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಫೇಸ್ ಮಾಡಲೇಬೇಕು. ಅದು ಸರಿನೇ ಸರ್, ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ಎಲ್ಲ ಸರಿ ಹೋಗುತ್ತೆ ಆಂಟಿ. ನಾವಿಬ್ಬರು ಯಾವಾಗಲೂ ಹೀಗೆ ಇಲ್ಲೇ ಇರೋ ಥರ ಆಗತ್ತೆ. ನೀವೇ ಹೇಳ್ತಾ ಇದ್ರಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ. ಹೌದು ಸರ್, ಆ ಸಮಯ ಬಂದೇ ಬರುತ್ತೆ. ಆದರೆ ಆ ವಿಷಯನ ಎಲ್ಲರ ಮುಂದೆ ಹೇಳೋದಕ್ಕೆ ಒಂಥರ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನನಗೂ ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕನ್ನೋ ಆಸೆ ಇಲ್ವಾ ಹೇಳಿ? ಓ ಹೌದಾ, ಆಸೆ ಇದೆಯಾ? ಮತ್ತೆ ಇರಲ್ವಾ? ಅದು ನೀವು ತಾನೇ ಹೇಳಬೇಕು, ನನ್ನನ್ನು ಕೇಳಿದ್ರೆ. ಹೋಗಿ ಸರ್ ನೀವು. ಸರಿ. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಊಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ,